ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವಿಡಿಯೋಸ್. ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ನಾನು ನಿಮಗೆ ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಮಾತ್ರ ಬಂದಿರೋದು. ಎಲ್ಲರೂ ಕೇಳ್ತಾ ಇದ್ದೀರಾ ಮಿಷನ್ ಡೀಟೇಲ್ಸ್ ಅಂತ. ಮಿಷನ್ ಡೀಟೇಲ್ಸ್ ಏನಂದರೆ, ಈಗ ಮಿಷನ್ ತೊಗೊಳ್ತಾ ಇದ್ದಾರೆ, ಭಾಳ ಜನ ತೊಗೊಳ್ತಿದ್ದಾರೆ. ಬಟ್ ಅವರು ಮೇನ್ ಹೇಳಬೇಕು ಅಂದರೆ ಸರ್ವಿಸ್ ನೋಡ್ತಾ ಇಲ್ಲ. ಸರ್ವಿಸ್ ಬಗ್ಗೆ ಅಸಲು ಅವ್ರಿಗೆ ಐಡಿಯಾನೂ ಇಲ್ಲ. ಸುಮ್ಮನೆ ಮಿಷನ್ ತೊಗೋತಿದ್ದಾರೆ, ಅದೇನಾದರೂ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಮತ್ತೆ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಮೇಡಮ್, ಈ ಥರ ಮಿಷನ್ ತೊಗೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ, ಸರ್ವಿಸ್ ಕೊಡ್ತಾ ಇಲ್ಲ ಅವರು. ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡಬೇಕು? ಅವರಿಗೆ ನಾನು ಹೇಳೋದು ಏನು ಅಂದರೆ, ದಯವಿಟ್ಟು ಫಸ್ಟು ಮಿಷನ್ ತೊಗೋವಾಗ ಸರ್ವಿಸ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾವು ಇವಾಗ ಯಾವ ಮಿಷನ್ ತೊಗೊಂಡಿದ್ವಿ ಅನ್ನೋದಲ್ಲ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಆ ಟೈಮಲ್ಲಿ ಯಾರು ಬಂದು ನಮ್ಗೆ ಏನೇ ತೊಂದರೆ ಆದ್ರೂ ಯಾರು ನಮಗೆ ಸಾಲ್ವ್ ಮಾಡಿದ್ದಾರೆ ಅನ್ನೋದೇ ಇಂಪಾರ್ಟೆಂಟು. ಈಗ ಮಾರ್ಕೆಟಲ್ಲಿ ಭಾಳ ಅಂದರೆ ಭಾಳ ಕಡಿಮೆ ರೇಟಿಗೆ ಮಿಷನ್ಸ್ ತೋರಿಸ್ತಾರೆ. ಅವ್ರು ಯಾವ ಪಾರ್ಟ್ಸ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಭಾಳ ಜನ ಇಲ್ಲಿಗೆ ಈಗ ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದ್ರು, 2.5 lakhsಗೆ ಡಬಲ್ ಹೆಡ್ ಮಿಷನ್ ತೊಗೊಂಡಿದ್ದೀನಿ ಮೇಡಮ್ ಅಂತ. ಖಂಡಿತವಾಗಿ 2.5 ಲಕ್ಷಕ್ಕೆ ಡಬಲ್ ಹೆಡ್ ಮಿಷನ್ ಬರೋದೇ ಇಲ್ಲ. ಅದು ಇವಾಗ ನೋಡಿರಿ, ಅವರು 7 needles ಮಿಷನ್, ಅದು ಡಬಲ್ ಹೆಡ್ ತೊಗೊಂಡಿದ್ದಾರೆ. ಬಟ್ ಸರಿಯಾಗಿ 1 ಅಲ್ಲ 2 ವರ್ಕೂ ಮಾಡಿಲ್ಲ ಅವರು. ಅದರಲ್ಲಿ ನೀವು 2.5 ಲಕ್ಷ ಕೊಟ್ಟು ತೊಗೊಂಡ್ರೆ 2 ವರ್ಕ್ ಮಾಡಿಲ್ಲ ಅಂದ್ರೂ ವೇಸ್ಟ್ ಅಲ್ವಾ? ಇವಾಗ ನಾವು ಮೇನ್ ದುಡ್ಡು ನೋಡೋದಕ್ಕಿಂತ ನಮಗೆ ಮೇನ್ ಸರ್ವಿಸ್ ಇಂಪಾರ್ಟೆಂಟು. ಇನ್ನೊಂದು, ಮಿಷನ್ ಸೇಲ್ ಮಾಡೋರು ಅದು ಯಾರೇ ಆಗಿರ್ಬೋದು, ಅವ್ರು ಸೇಲಿಂಗ್ ಆಗೋವರೆಗೂ ಖಂಡಿತವಾಗ್ಲೂ ಅವರು ನಮಗೆ ಟಚ್ಚಲ್ಲಿರ್ತಾರೆ. ನೀವು ಕಾಲ್ ಮಾಡಬೇಡಿ ಅಂದ್ರೂ ಅವ್ರು ಮಾಡ್ತಾನೇ ಇರ್ತಾರೆ. ನಿಮಗೆ ಮಿಷನ್ ತೊಗೊಳ್ಳೋವರೆಗೂ ಮಾತ್ರ. ತೊಗೊಂಡ್ಮೇಲೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನಾವು ಖಂಡಿತ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾನು ರೆಫರ್ ಮಾಡಿರೋರಿಗೆ ಖಂಡಿತವಾಗ್ಲೂ ನಾನು ರಿಪೀಟ್ ನಾನು ಇವಾಗ ತೊಗೊಂಡಿರೋರೆಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ರಿಪೀಟ್ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ. ನಿಮಗೆ ಮಿಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ಏನೇ ತೊಂದರೆ ಆದರೂ ಕಾಲ್ ಮಾಡಿ. ನಾವೇ ಅವರಿಗೆ ಫಾಲೋ ಅಪ್ ಮಾಡ್ತಾನೇ ಇರ್ತೀನಿ. ನನ್ನ ಕಡೆಯಿಂದ ತೊಗೊಂಡವ್ರಿಗೆ ಮಾತ್ರ ನಾನು ಹೇಳ್ಬೇಕಂದ್ರೆ. ಯಾಕಂದರೆ ಇವಾಗ ನಾವು ಬೇರೆ ಕಡೆಯಿಂದ ತೊಗೊಂಡವ್ರಿಗೆ ನಾವು ರೆಫರ್ ಮಾಡೋಕೆ ಹೋದರೆ ತೊಗೊಳ್ಳಲ್ಲ. ಯಾಕಂದರೆ ನಮ್ಮ ಕಸ್ಟಮರ್ಸೇ ಭಾಳ ಇದ್ದಾರೆ ಮೇಡಮ್, ಅವ್ರಿಗೆ ನಾವು ಇವಾಗ ಸರ್ವಿಸ್ ಕೊಡೋಕ್ಕಾಗಲ್ಲ ಅಂತಾರೆ. ಯಾಕಂದರೆ ಅವ್ರ ಕಸ್ಟಮರ್ಸ್ಗೆ ಎಷ್ಟು ಸರ್ವಿಸ್ ಮಾಡೋದಕ್ಕೆ ವರ್ಕರ್ಸ್ ಬೇಕೋ ಅಷ್ಟು ಮಾತ್ರ ಮಿಷನ್ ಅವ್ರು ತೊಗೊಂಡಿರ್ತಾರೆ. ಬೇರೆ ಕಸ್ಟಮರ್ಸ್ಗೆಲ್ಲ ಸರ್ವಿಸ್ ಕೊಡೋದಕ್ಕೆ ಆಗೋದಿಲ್ಲ ಯಾರಿಗೂ, ಯಾವುದೇ ಕಂಪ್ನಿಯವರಿಗಾಗಲಿ ಯಾವುದಕ್ಕೆ ಆಗಲಿ. ದಯವಿಟ್ಟು ಅದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಓನ್ಲಿ ಸಿಂಗಲ್ ಹೆಡ್ ಮಿಷನ್ಸ್, ನಾಟ್ ಎ ಸಿಂಗಲ್ ಸಿಂಗಲ್ ಹೆಡ್ ಮಿಷನ್ಸಿಗೆ ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದರೆ ನಾನು ಸಿಂಗಲ್ ನೀಡಲ್ ಮಿಷನ್ ಯೂಸ್ ಮಾಡಿಲ್ಲ, ಉಷಾ ಮಿಷನ್ ನಾನು ಯೂಸ್ ಮಾಡಿಲ್ಲ, ಬೆನ್ನಿನ ನಾನು ಯೂಸ್ ಮಾಡಿರೋದು ಮಲ್ಟಿ ನೀಡಲ್ಸ್ ಸಿಂಗಲ್ ಹೆಡ್. ಕೆಲವರಿಗೆ ಸಿಂಗಲ್ ಹೆಡ್ ಅಂದರೂ ಗೊತ್ತಿಲ್ಲ, ಸಿಂಗಲ್ ನೀಡಲ್ ಅಂದರೂ ಡಿಫ್ರೆನ್ಸ್ ಗೊತ್ತಿಲ್ಲ. ಬಟ್ ಮಿಷನ್ ಬಗ್ಗೆ ಎಂಕ್ವೈರಿ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಈಗ ಭಾಳಷ್ಟು ಜನ ಏನು ಮಾಡ್ತಿದ್ದಾರೆ, ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡ್ಮೇಲೆ ಅವ್ರಿಗೆ ಇಷ್ಟ ಬಂದಲ್ಲಿ ಅವ್ರು ಮಿಷನ್ ತೊಗೋತಿದ್ದಾರೆ. ಅದು ಓಕೆ, ತೊಗೊಂಡ್ಮೇಲೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದಾಗ ಕಾಲ್ ಮಾಡ್ತಾರೆ. ಇವಾಗ ನೀವು ನನ್ನ ಕಡೆಯಿಂದ ತೊಗೊಂಡ್ರೆ ಮಾತ್ರ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ಯಾಕಂದರೆ ನನಗೆ ಅವರು ಸರ್ವಿಸ್ ಕೊಡೋದು ನನ್ನ ಕಸ್ಟಮರ್ಸಿಗೆ ಮಾತ್ರ. ನಾನು ಅವ್ರನ್ನ ಗಟ್ಟಿಯಾಗಿ ಕೇಳಿ ಸರ್ವಿಸ್ ಕೇಳೋಕ್ಕಾಗುತ್ತೆ ಏನೇ ತೊಂದರೆ ಆದ್ರೂ. ನಾನು ಬೇರೆ ಹತ್ರ ತೊಗೊಂಡವ್ರು ಭಾಳ ಜನ ಕಾಲ್ ಮಾಡ್ತಾರೆ, ಮೇಡಮ್ ಅಲ್ಲೇ ತೊಗೊಂಡ್ಬಿಟ್ಟಿದ್ದೀವಿ ಮಿಷನ್ನು, ಅವಾಗ ನೀವು ಹೇಳಿದ್ರಿ ನಾವು ಕೇಳಿಲ್ಲ, ಬಟ್ ಬೇರೆ ಕಡೆ ತೊಗೊಂಡಿದ್ದೀವಿ, ಅವ್ರು ನಮಗೆ ಸರ್ವಿಸ್ ಸರಿಯಾಗಿ ಕೊಡ್ತಾಯಿಲ್ಲ. ಆದ್ರೂ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ, ಸರ್ ನೋಡಿರಿ ಹಿಂಗೆ ಕೊಡ್ರಿ ಅವರಿಗೆ ಅಂತ. ಆಗಲ್ಲ ಸರ್ ಅವ್ರು ಹೇಳೋದು ಒಂದೇ, ಆಗಲ್ಲ ಮೇಡಮ್ ನಮಗೆ. ಯಾಕಂದರೆ ನಮ್ಮ ಕಸ್ಟಮರ್ಸೇ ನಮಗೆ ಭಾಳ ಇದ್ದಾರೆ, ಅವ್ರಿಗೂ ನಾವು ಸರ್ವಿಸ್ ಕೊಡೋದಕ್ಕಾಗಲ್ಲ. ಅದಕ್ಕಾಗಿ ದಯವಿಟ್ಟು ಒಂದು ಹೇಳ್ತೀನಿ ನೋಡಿರಿ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಎಂಕ್ವೈರಿ ಮಾಡಿ. ಎಲ್ಲಿ ಜೆನ್ಯೂನ್ ಎಂಕ್ವೈರಿ ಮಾಡ್ತೀರೋ ಅಲ್ಲಿ ಮಾತ್ರ ತಗೊಳ್ಳಿ. ಯಾಕಂದರೆ ಮಿಷನ್ ಸೇಲ್ ಮಾಡೋರು ಹೇಳ್ತಾರೆ, ಮೇಡಮ್ ನೀವು ಅವ್ರ ಹತ್ರ ಹೋಗ್ತೀರಾ, ಇವ್ರ ಹತ್ರ ಹೋಗ್ತೀರಾ, ನಮ್ಮ ಹತ್ರನೇ ಡೈರೆಕ್ಟ್ ತೊಗೊಳ್ಳಿ ಅಂತ. ಡೈರೆಕ್ಟ್ ತೊಗೊಳ್ಳೋದಕ್ಕೆ ಅವ್ರು ಮಿಷನ್ ಯೂಸ್ ಮಾಡಲ್ಲ. ಮಿಷನ್ ಯೂಸ್ ಮಾಡಿದವ್ರಿಗೆ ಮಾತ್ರ ಮಿಷನ್ ಬಗ್ಗೆ ಗೊತ್ತು. ಈಗ ನಾನು ಈ ಮಿಷನ್ ಯೂಸ್ ಮಾಡಿ ನಾನು ಇದ್ರ ಬಗ್ಗೆ ಮಾತ್ರನೇ ಹೇಳ್ಬಲ್ಲೆ, ನಾನು ಬೇರೆ ಮಿಷನ್ ಸಿಂಗಲ್ ನೀಡಲ್ ಮಿಷನ್ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಮತ್ತು ನಾನು ಮಿಷನ್ ಯಾರಿಗೆ ಕೊಡಿಸಿದ್ದೀನೋ ಅವ್ರ ನಂಬರನ್ನು ಕೊಟ್ಟು ನಾನು ಎಂಕ್ವೈರಿ ಮಾಡಿಸಿದ್ದೀನಿ. ಯಾಕಂದರೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ. ಇದೇನು 5,000 10,000ದ ಮಿಷನ್ ಅಲ್ಲ. ಏನೇ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ಕಡಿಮೆ ಅಮೌಂಟ್ ಬಿಡಿ ಅಂತ ಸರಿ ಮಾಡ್ಕೊಳಕ್ಕೆ. ಹೆಣ್ಮಕ್ಳು ಭಾಳ ಅಂದರೆ ಭಾಳ ಕಷ್ಟಪಟ್ಟು ತೊಗೊಂಡಿರ್ತಾರೆ ಮಿಷನ್, ಅಮೌಂಟ್ ಎಲ್ಲ ಜೋಡಿಸಿ. ಇನ್ನೊಂದು ಏನು ಅಂದರೆ, ಎಲ್ಲರೂ ಇವಾಗ ಅವ್ರು ಮಾಡ್ತಿದ್ದಾರಂತೆ, ನಾವು ಅವರಿಗೆ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂತ
ಖಂಡಿತ ದುಡ್ಡು ಜಾಸ್ತಿ ಯಾವುದರಲ್ಲಿ ಬರಲ್ಲ ರೀ. ಫಸ್ಟ್ ನಾವು ಕಷ್ಟಪಟ್ಟರೆ ಯಾವುದರಲ್ಲೇ ಆಗಲಿ ದುಡ್ಡು ಬರೋದು. ನಾವು ಕಷ್ಟಪಟ್ಟು ವರ್ಕ್ ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಒಂದು ವರ್ಕ್ ಅಂತೀವಿ, ಒಂದು ವರ್ಕಲ್ಲಿ ಎಷ್ಟು ಇರುತ್ತೆ ಗೊತ್ತಾ? ಒಂದೇ ಈ ಸಿಂಪಲ್ ವರ್ಕಲ್ಲಿ ಈಗ ನಾನು ತೋರಿಸ್ತೀನಿ. ಡಿಸೈನ್ ಇಂಪಾರ್ಟೆಂಟು, ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟು, ಮತ್ತು ಕ್ಲಾತ್ ಇಂಪಾರ್ಟೆಂಟು, ಮೆಜರ್ಮೆಂಟ್ ಇಂಪಾರ್ಟೆಂಟು, ಬಹಳಷ್ಟು ಇರ್ತವೆ. ಅದು ನೀವು ಡೈರೆಕ್ಟ್ ಮಿಷನ್ ತೊಗೊಳಕೋದ್ರೆ ಅವ್ರು ಇವೆಲ್ಲ ನಿಮಗೆ ಹೇಳಲ್ಲ. ನಾನು ನನ್ನ ಹತ್ರ ಎಂಕ್ವೈರಿ ಮಾಡೋರಿಗೆ ಭಾಳ ಡೀಟೇಲಾಗಿ ಕೇಳ್ತೀನಿ, ನಿಮಗೆ ಇಂಟ್ರೆಸ್ಟ್ ಹೆಂಗಿದೆ, ನೀವು ಏನು ಮಾಡ್ತಾ ಇದ್ದೀರಾ, ನಿಮಗೆ ನಿಮ್ಮ ಏರಿಯಾದಲ್ಲಿ ಎಷ್ಟು, ಪ್ರತಿಯೊಂದು ಅವ್ರ ಹತ್ರ ನಾನು ಡೀಟೇಲ್ಸ್ ತೊಗೊಂಡು ಮಾತ್ರ ನಿಮಗೆ ಓಕೆ ರೀ ನಿಮಗೆ ನಡೆಯುತ್ತೆ, ನೀವು ಮುಂದುವರಿಬೋದು ಅಂತ ಹೇಳ್ತೀನಿ. ಅಷ್ಟು ಬಿಟ್ಟು ನಾನು ಹೌದಾ ಸರಿ ತೊಗೊಂಬಿಡ್ರಿ ಮಿಷನ್ ತೊಗೊಂಬಿಡ್ರಿ ಅಂತ ನಾನು ಯಾರಿಗೂ ಹೇಳಲ್ಲ. ಯಾಕಂದರೆ ಅದರದ್ದು ಕಷ್ಟ ನಮಗೆ ಮಾತ್ರ ಗೊತ್ತು, ನಾವು ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು. ಕಸ್ಟಮರ್ಸ್ ಬಂದು ಯಾವ ರೀತಿ ಕೇಳ್ತಾರಂತ ನಾವು ಮಾತ್ರ ಹೇಳ್ಬಲ್ಲ. ಅವ್ರೇನು ಹೇಳ್ತಾರೆ ನಿಮಗೆ? ಅವ್ರು ಏನು ಮಿಷನ್ ಸೇಲ್ ಮಾಡೋವ್ರಿಗೆ ಮಾತ್ರ ಅವ್ರಿಗೆ ಕೆಲಸ ಅಷ್ಟೇ. ಅದಕ್ಕೋಸ್ಕರ ನಾನು ಒಂದು ಹೇಳ್ತೀನಿ ನೋಡ್ರಿ, ನನ್ನ ಕಡೆಯಿಂದ ಎಂಕ್ವೈರಿ ಮಾಡಿದವ್ರಿಗೆ ಮಾತ್ರ ನಾನು ಹೆಲ್ಪ್ ಮಾಡೋಕ್ಕಾಗುತ್ತೆ. ಭಾಳ ಅಂದರೆ ಭಾಳ 8 to 10 ಕಾಲ್ಸ್ ಬರುತ್ತೆ ಡೈಲಿ. ಮೇಡಮ್ ನಮಗೆ ಸರ್ವಿಸ್ ಚೆನ್ನಾಗಿಲ್ಲ, ಮೇಡಮ್ ನಮಗೆ ಅದು ಪ್ರಾಬ್ಲಮ್ ಆಗಿದೆ. ನಾನು ನಿಜವಾಗ್ಲೂ ಬೇರೆಯವ್ರ ಹತ್ರ ತೊಗೊಂಡವ್ರಿಗೆ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಸರ್ ಅವ್ರು ನನಗೆ ನಿಮ್ಮ ಕಸ್ಟಮರ್ ಅಲ್ಲಲ್ಲ ಮೇಡಮ್ ಅಂತ ಅವ್ರು ಡೈರೆಕ್ಟಾಗಿ ನಮ್ಮನ್ನೇ ಕೇಳ್ತಾರೆ. ಅದಕ್ಕಾಗಿ ನಿಮಗೆ ಮಿಷನ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈಗಿನಿಂದ ಡೈರೆಕ್ಟಾಗಿ ಕಾಲ್ ಮಾಡಿದಾಗ ನಿಮಗೆ ಇಷ್ಟ ಇದ್ದರೆ ಮಾತ್ರ ತೊಗೊಳ್ಳಿ. ಅದು ನನ್ನ ಕಡೆಯಿಂದ ತೊಗೊಂಡ್ರೆ ಮಾತ್ರ ನಾನು ಅವ್ರಿಗೆ ರಿಫರ್ ಮಾಡ್ತೀನಿ. ನೀವು 10 ಕಡೆ ಎಂಕ್ವೈರಿ ಮಾಡಿ ಯಾರ ಹೆಸ್ರು, ನಾನು ಇನ್ನೊಂದು ಹೇಳ್ತೀನಿ, ನೀವು ಯಾರ ಕಡೆಯಿಂದ ತೊಗೊಂಡ್ರೆ ಅವ್ರನ್ನೇ ಹೆಲ್ಪ್ ಕೇಳಬೇಕಾಗುತ್ತೆ. ನಾನು ಡೈರೆಕ್ಟ್ ಮಿಷನ್ ಅವ್ರ ಕಡೆಯಿಂದ ತೊಗೊಂಡ್ರೆ ಆಗ ತೊಂದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯೂಸ್ ಮಾಡಿದವ್ರಿಗೆ ಮಾತ್ರ ಮಿಷನ್ ಬಗ್ಗೆ ಐಡಿಯಾ ಇರುತ್ತೆ. ಇನ್ನು ನಿಮ್ಗೆ ಯಾವುದೇ ಸಿಂಗಲ್ ಹೆಡ್ ಮಿಷನ್ ಬೇಕಂದ್ರೂ ನನ್ನ ಕಡೆನೇ ಸಿಗುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಕೊಡ್ತೀನಿ, ನೆಕ್ಸ್ಟ್ ನಾನು ಫಾಲೋ ಅಪ್ಪನ್ನು ಮಾಡ್ತೀನಿ. ಬಟ್ ನಾನು ಒಂದು ಹೇಳ್ತಿದ್ದೀನಿ, ನಾನು ಮಿಷನ್ ರಿಫರ್ ಮಾಡ್ತೀನಿ, ಮಿಷನ್ ಅವ್ರ ಹತ್ರ ಮಾತಾಡಿಸ್ತೀನಿ. ಸರ್ವಿಸ್ ನಾನು ಕೊಡಲ್ಲ, ಕಂಪ್ನಿಯವರೇ ಸರ್ವಿಸ್ ಕೊಡ್ತಾರೆ. ಅವ್ರ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ, ಅವ್ರ ನಂಬರು ಕೊಡ್ತೀನಿ, ನಾನು ನಿಮಗೆ ಫಾಲೋ ಅಪ್ ಮಾಡ್ತಾನೇ ಇರ್ತೀನಿ. ಈಗ ಆಲ್ರೆಡಿ ನನ್ನ ಹತ್ರ ತೊಗೊಂಡಿರೋರು ಭಾಳ ಜನ ಇದ್ದಾರೆ, ನನ್ನ ಕಡೆಯಿಂದ ತೊಗೊಂಡಿರೋರು. ಅವ್ರ ನಂಬರ್ ಬೇಕಂದ್ರೂ ಕೊಡ್ತೀನಿ, ನೀವು ಅವ್ರ ಹತ್ರ ಆಗಲಿ ಡೈರೆಕ್ಟೇ ಮಾತಾಡ್ಬೋದು, ಯಾವುದೇ ತೊಂದರೆ ಇಲ್ಲ. Thank you for watching friends. Please do like, share, comment and subscribe Gautami Computer Embroidery channel.